ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಗುರುಸ್ವಾಮಿಯವರು ಮತ್ತೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎರಡನೇ ಬಾರಿಗೆ ಆಯ್ಕೆಯಾಗಿರುವ ಗುರುಸ್ವಾಮಿರವರ ಜೊತೆ 10 ಜನ ಮಹಿಳಾ ಸದಸ್ಯರುಗಳು ಕಾರ್ಯನಿರ್ವಾಹಕ ಮಂಡಳಿಗೆ ಸದಸ್ಯರಾಗಿದ್ದಾರೆ. 20 ಜನ ಪುರುಷ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಿಗೆ ಹಾಗೂ ಎಲ್ಲ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಿಗೆ ಯಜಮಾನ್ ನಂಜುಂಡೇಶ್, ಹರೀಶ್ ಆರಾಧ್ಯ ಮುಂತಾದವರು ಶುಭ ಹಾರೈಸಿದ್ದಾರೆ. ಮಹಿಳಾ ಸದಸ್ಯರುಗಳಾದ ಎಎಸ್ ಭಾಗ್ಯಶ್ರೀ, ಕೆವಿ ಸೌಭಾಗ್ಯ, ಸಿಎಸ್ ಬೃಂದಾ, ಬ್ರಹ್ಮರ ಶಿವಶಂಕರ, ಬಿಎಸ್ ನೇತ್ರಾವತಿ, ಎಸ್ ಪುಷ್ಪಲತಾ, ಆರ್ ಗಿರಿಜಾ, ಶಶಿಮೋಹನ್, ಸಂಧ್ಯಾ, ಸುಮಂಗಲ, ಜಯಪಾಲ್ ಮತ್ತು ಪುರುಷ 20 ಮಂದಿ ಸದಸ್ಯರಾದ ಜೆಪಿ ಶಿವಕುಮಾರ್ ಸ್ವಾಮಿ, ವಿ ವಿನಯ್ ಕುಮಾರ್, ಪಿ ರಮೇಶಪ್ಪ, ಎಸ್ ಲಿಂಗರಾಜು, ಮಹಾದೇವಸ್ವಾಮಿ, ಎಚ್.ಎಂ. ಶಿವಶಂಕರಪ್ಪ, ಜೆಸಿಪುರ ಜಗದೀಶ್, ಜಯಶೀಲ ಗೌಡ, ಜಿಎಸ್ ಮೃತ್ಯುಂಜಯ ಸ್ವಾಮಿ, ಎಸ್ ಚಂದ್ರಮೌಳಿ, ಜಿಎನ್ ರವಿಕುಮಾರ್, ಎಸ್ ಸುಬ್ರಹ್ಮಣ್ಯಂ, ಶ್ರೀ ಮಹೇಂದ್ರ ಮೋದಿ, ಸಿ ಯೋಗೇಶ್ ಆರಾಧ್ಯ, ಸಿದ್ದಲಿಂಗಪ್ಪ ಉಂಟಿ, ಪಿ ನಾಗೇಶ್, ಕೆಎಂ ಸುನಿಲ್, ಎಂ ಬಸವರಾಜ್, ಶ್ರೀ ಶಿವಪ್ರಕಾಶ್, ಎಚ್.ಆರ್. ಮಲ್ಲಿಕಾರ್ಜುನಯ್ಯ ಆಯ್ಕೆಯಾಗಿದ್ದಾರೆ. ಇದೇ ತಿಂಗಳು 20ರಂದು ಚುನಾವಣೆ ನಡೆಯಲಿದ್ದು, ಚುನಾವಣೆಯ ಫಲಿತಾಂಶ 20ರಂದು ಪ್ರಕಟವಾಗಲಿದೆ. ಆನಂತರ ಈ ಎಲ್ಲ ಅವಿರೋಧವಾಗಿ ಆಯ್ಕೆಯಾಗಿರುವ ಸದಸ್ಯರುಗಳು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ತಿಳಿದು ಬಂದಿದೆ.